ಪಶ್ಚಿಮ ಬಂಗಾಳದ ಇತರ ಹಿಂದುಳಿದ ವರ್ಗಗಳ ಮೀಸಲಾತಿ ವ್ಯವಸ್ಥೆಯಲ್ಲಿ ಆಡಳಿತಾರೂಢ ಸರ್ಕಾರ ಭಾರಿ ಚೇಂಜಸ್ ಮಾಡ್ತಾ ಇದೆ. ರಾಜ್ಯದ ಒಬಿಸಿ ಮೀಸಲಾತಿಯ ಕಾನೂನು ಚೌಕಟ್ಟನ್ನು ಕಂಪ್ಲೀಟ್ ಆಗಿ ಮತ್ತೆ ರೂಪಿಸಿರುವಂತಹ 2 ಪ್ರಮುಖ ತಿದ್ದುಪಡಿ ವಿಧೇಯಕಗಳನ್ನು ಪಶ್ಚಿಮ ಬಂಗಾಳ ವಿಧಾನಸಭೆ ಸೋಮವಾರವಷ್ಟೇ ಅಂಗೀಕಾರ ಮಾಡಿದೆ. ಈ ಹೊಸ ರೂಲ್ಸ್ ಪ್ರಕಾರ ತೃಣಮೂಲ ಕಾಂಗ್ರೆಸ್ ಸರ್ಕಾರದ ಟೈಮ್ನಲ್ಲಿ ಒಬಿಸಿ ಪಟ್ಟಿಗೆ ಸೇರಿಸಲಾಗಿದ್ದಂತಹ 65 ಮುಸ್ಲಿಂ ಉಪಜಾತಿಗಳನ್ನು ಹಾಗೂ 9 ಹಿಂದೂ ಉಪಜಾತಿಗಳನ್ನು ಮೀಸಲಾತಿ ಪಟ್ಟಿಯಿಂದ ಕೈಬಿಡಲಾಗಿದೆ. ಪಶ್ಚಿಮ ಬಂಗಾಳ ಸರ್ಕಾರದ ಹೊಸ ನಿಯಮಾವಳಿಗಳ ಅಡಿಯಲ್ಲಿ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡಕ್ಕೆ ಸೇರದ ಒಟ್ಟು 66 ಸಮುದಾಯಗಳನ್ನು ಮಾತ್ರ ಒಬಿಸಿ ಮೀಸಲಾತಿಗೆ ಅರ್ಹ ಅಂತ ಘೋಷಿಸಲಾಗಿದೆ. ಇದರಲ್ಲಿ 54 ಹಿಂದೂ ಮತ್ತು 12 ಮುಸ್ಲಿಂ ಸಮುದಾಯಗಳು ಕೂಡ ಸೇರ್ಕೊಂಡಿವೆ. ಟಿಎಂಸಿ ಸರ್ಕಾರದ ಹಿಂದಿನ ಪಟ್ಟಿಯಲ್ಲಿ ಒಟ್ಟು 113 ಉಪಜಾತಿಗಳಿದ್ವು. ಅದರಲ್ಲಿ 77 ಮುಸ್ಲಿಂ ಹಾಗೆ 36 ಮುಸ್ಲಿಮೇತರ ಸಮುದಾಯಗಳಿದ್ವು. ಆದರೆ ಮೇ 2024ರಲ್ಲಿ ಕೋಲ್ಕತ್ತಾ ಹೈಕೋರ್ಟ್ ಈ ಹಳೆ ಪಟ್ಟಿಯನ್ನು ರದ್ದು ಮಾಡಿ ಒಬಿಸಿ ಮೀಸಲಾತಿಯನ್ನು 17% ಶೇಕಡಾ 7ಕ್ಕೆ ಇಳಿಸಿ ಆದೇಶ ಹೊರಡಿಸಿತ್ತು. ಈ ಹೊಸ ತಿದ್ದುಪಡಿಗಳ ಮೂಲಕ ಮಮತಾ ಬ್ಯಾನರ್ಜಿ ನೇತೃತ್ವದ ಟಿಎಂಸಿ ಸರ್ಕಾರ 2012ರಲ್ಲಿ ಮಾಡಿದ ಕಾನೂನು ಬದಲಾವಣೆಗಳನ್ನು ವಾಪಸ್ ಪಡೆದಂತಾಗಿದೆ. ಹಿಂದಿನ ಸರ್ಕಾರ ಅರ್ಹ ಹಿಂದುಳಿದ ವರ್ಗಗಳನ್ನು ಕಡೆಗಣಿಸಿ ಮುಸ್ಲಿಂ ಸಮುದಾಯಗಳಿಗೆ ಸಮರ್ಪಕವಾಗಿ ಒಬಿಸಿ ಸವಲತ್ತುಗಳನ್ನು ವಿಸ್ತರಿಸಿದೆ ಅಂತ ಬಿಜೆಪಿ ನಿರಂತರವಾಗಿ ಆರೋಪ ಮಾಡ್ತಾ ಬಂದಿತ್ತು. ಹೊಸ ಕಾಯ್ದೆಯ ಪ್ರಕಾರ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದೊಂದಿಗೆ ಸಮಾಲೋಚನೆ ನಡೆಸಿ ಒಬಿಸಿ ಮೀಸಲಾತಿಯ ಶೇಕಡಾವಾರು ಪ್ರಮಾಣವನ್ನು ಸರ್ಕಾರ ನಿರ್ಧರಿಸಲಿದೆ. ಆದರೆ ಯಾವುದೇ ಕಾರಣಕ್ಕೂ ಒಟ್ಟು ಮೀಸಲಾತಿ ಪ್ರಮಾಣ 50% ಮಿತಿಯನ್ನು ಮೀರೋ ಹಾಗಿಲ್ಲ. ಪಶ್ಚಿಮ ಬಂಗಾಳ ಹಿಂದುಳಿದ ವರ್ಗಗಳ ಆಯೋಗದ ಕಾಯ್ದೆ 1993ಕ್ಕೆ ತರಲಾಗಿರೋ ತಿದ್ದುಪಡಿ ಪ್ರಕಾರ ಇನ್ಮುಂದೆ ಯಾವುದೇ ವ್ಯಕ್ತಿ ತಮ್ಮನ್ನ ಒಬಿಸಿ ಪಟ್ಟಿಗೆ ಸೇರಿಸಬೇಕು ಅಂತ ಆಯೋಗಕ್ಕೆ ನೇರವಾಗಿ ಅರ್ಜಿ ಸಲ್ಲಿಸಬಹುದು. ಅಷ್ಟೇ ಅಲ್ಲ, ಅರ್ಹವಲ್ಲದ ಸಮುದಾಯಗಳನ್ನು ಸೇರಿಸೋದ್ರ ಅಥವಾ ಅಗತ್ಯ ಇರೋ ಸಮುದಾಯಗಳನ್ನು ಕೈಬಿಟ್ಟಿರೋದ್ರ ಬಗ್ಗೆ ಅದರ ವಿರುದ್ಧ ಆಕ್ಷೇಪಣೆಗಳನ್ನು ಸಲ್ಲಿಸೋದಕ್ಕೂ ಸಾರ್ವಜನಿಕರಿಗೆ ಅವಕಾಶ ಕಲ್ಪಿಸಲಾಗಿದೆ. ಈ ವಿಷಯಗಳ ಬಗ್ಗೆ ಆಯೋಗ ಕೊಡೋ ಶಿಫಾರಸುಗಳನ್ನು ಪಾಲನೆ ಮಾಡೋದು ರಾಜ್ಯ ಸರ್ಕಾರಕ್ಕೆ ಕಡ್ಡಾಯವಾಗಿರುತ್ತೆ. ಆಯೋಗದ ಸದಸ್ಯರ ಅಧಿಕಾರದ ಅವಧಿ 3 ವರ್ಷ ಇರಲಿದ್ದು, ಸದಸ್ಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸೋ ಸರ್ಕಾರಿ ಅಧಿಕಾರಿಯ ಅವಧಿಯನ್ನು ಸರ್ಕಾರ ಡಿಸೈಡ್ ಮಾಡುತ್ತೆ. ಬಂಗಾಳದಲ್ಲಿ ಒಬಿಸಿ ಮೀಸಲಾತಿಯ ಇತಿಹಾಸವನ್ನು ಗಮನಿಸಿದರೆ ರಂಗನಾಥ ಮಿಶ್ರಾ ಆಯೋಗದ ವರದಿಯ ನಂತರ ರಾಜ್ಯದ ಅಂದಿನ ಎಡರಂಗ ಸರ್ಕಾರ ಫಸ್ಟ್ ಟೈಮ್ ಒಬಿಸಿ ಮೀಸಲಾತಿಯನ್ನು ಜಾರಿಗೆ ತಂದಿತ್ತು. ಅದರಲ್ಲಿ ಹಿಂದುಳಿದಿದ್ದ ಆಧಾರದ ಮೇಲೆ ಕ್ಯಾಟಗರಿ ಎಗೆ 10%, ಕ್ಯಾಟಗರಿ ಬಿಗೆ 7% ಕೋಟಾ ಕೊಡಲಾಗಿತ್ತು. 2010ರಲ್ಲಿ ಅಂದಿನ ಸಚಿವ ಜೋಗೇಶ್ ಚಂದ್ರ ಬರ್ಮನ್ ಈ ವಿಧೇಯಕವನ್ನು ಮಂಡಿಸಿದ್ರು. ಆದರೆ 2012ರಲ್ಲಿ ಅಧಿಕಾರಕ್ಕೆ ಬಂದ ಟಿಎಂಸಿ ಸರ್ಕಾರ ಕಾಯ್ದೆಗೆ ತಿದ್ದುಪಡಿ ತಂದು ಕ್ಯಾಟಗರಿ ಎ ಅಡಿಯಲ್ಲಿ 65 ಸಮುದಾಯಗಳನ್ನು ಹಾಗೆ ಕ್ಯಾಟಗರಿ ಬಿ ಅಡಿಯಲ್ಲಿ 78 ಸಮುದಾಯದವನ್ನ ಸೇರಿಸಿತು. ಇದರಲ್ಲಿ ಪರಿಶಿಷ್ಟ ಜಾತಿಯಿಂದ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡವರನ್ನು ಕೂಡ ಕ್ಯಾಟಗರಿ ಬಿ ಅಡಿಯಲ್ಲಿ ಸೇರಿಸಲಾಗಿತ್ತು. ಮೇ 2024ರಲ್ಲಿ ಕೋಲ್ಕತ್ತಾ ಹೈಕೋರ್ಟ್ 2010ರ ನಂತರ ನೀಡಲಾದ ಎಲ್ಲ ಒಬಿಸಿ ಪ್ರಮಾಣ ಪತ್ರಗಳನ್ನು ರದ್ದು ಮಾಡಿತ್ತು. ರಾಜ್ಯ ಸರ್ಕಾರ ಅಂದಿನ ಹಿಂದುಳಿದ ವರ್ಗಗಳ ಆಯೋಗವನ್ನು ಬೈಪಾಸ್ ಮಾಡಿ ನೇರವಾಗಿ ರಾಜಕೀಯ ಲಾಭಕ್ಕೆ ಈ ಸಮುದಾಯಗಳನ್ನು ಸೇರಿಸಿದೆ. ಇದು ಕಾನೂನುಬದ್ಧವಾಗಿ ನಿಲ್ಲುವಂತದ್ದಲ್ಲ ಅಂತ ಕೋರ್ಟ್ ಕಟುವಾಗಿ ಟೀಕೆ ಮಾಡಿತ್ತು. ಹೈಕೋರ್ಟ್ ತಪರಾಕಿನ ನಂತರ ಎಚ್ಚೆತ್ತುಕೊಂಡಿರೋ ರಾಜ್ಯ ಸರ್ಕಾರ ಸದ್ಯಕ್ಕೆ 66 ಒಬಿಸಿ ವರ್ಗಗಳನ್ನು ಒಳಗೊಂಡಿರೋ ಅಧಿಸೂಚನೆ ಮೂಲಕ ಒಬಿಸಿ ಮೀಸಲಾತಿಯನ್ನು 7% ಸೀಮಿತಗೊಳಿಸಿದೆ. ಇನ್ನು ಮುಂದೆ ಯಾವುದೇ ಸಮುದಾಯದ ಸೇರ್ಪಡೆ ಪ್ರಕ್ರಿಯೆ ಕಡ್ಡಾಯವಾಗಿ ಆಯೋಗದ ಕೂಲಂಕಷ ತನಿಖೆ ಮೂಲಕವೇ ನಡೆಯುತ್ತೆ ಅಂತ ಸರ್ಕಾರ ಸ್ಪಷ್ಟಪಡಿಸಿದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.